गुरुपादकोऽभ्यस्ति संग्रहोदयकमः प्रस्थानभेदप्रोक्तार्थ संग्रहोऽथाप्ये मम ओम आकाशो अर्थांतरत्वादि ವ್ಯಪದೇಶಾತ್ ಓಂ ಇದು ಆಕಾಶಾಧಿಕರಣ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಆಕಾಶ ನಾಮ ಸಮನ್ವೀಯತೆ, ಆಕಾಶ ಎಂಬಂಥ ನಾಮವನ್ನು ಪರಬ್ರಹ್ಮನಲ್ಲಿ ಸಮನ್ವಯ ಮಾಡ್ತಾ ಇದ್ದಾರೆ. ಆಕಾಶೋ ವೈ ನಾಮ ನಾಮ ರೂಪಯೋ ನಿರ್ವಹಿತ, ಇದೊಂದು ವಿಷಯ ವಾಕ್ಯ. ಆಕಾಶೋ ವೈ ನಾಮ ನಾಮರೂಪಯೋ ನಿರ್ವಹಿತ ಅನ್ನೋದು ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದಿದೆ. ಇತ್ಯುಕ್ತ ಆಕಾಶ ತತ್ತು ಬ್ರಹ್ಮೈವ ಅಂತ ಅರ್ಥ. ಈ ಛಾಂದೋಗ್ಯದಲ್ಲಿ ಹೇಳಿದಂಥ ಆಕಾಶ ಶಬ್ದದಿಂದ ವಾಚ್ಯನಾದವನು ತತ್ತು ಬ್ರಹ್ಮನೇ ಆಗಿದ್ದಾನೆ. ನತು ಅವ್ಯಾಕೃತ ಆಕಾಶ ಅಂದರೆ ಪೂರ್ವ ಪಕ್ಷ ಮಾಡಿಕೊಂಡದ್ದು ಅವ್ಯಾಕೃತ ಆಕಾಶನೇ ಆಗಿದೆ ಅಂತ ಮಾಡಿಕೊಂಡಿದ್ದಾರೆ. ಅದಕ್ಕೆ ಉತ್ತರ ಕೊಡಲಿಕ್ಕೆ ನತು ಅವ್ಯಾಕೃತ ಆಕಾಶ, ಅವ್ಯಾಕೃತ ಆಕಾಶ ಅಲ್ಲ ಅಂತ ಹೇಳಿದೆ. ಕುತಃ ಕಾರಣ ಅದು ಸೂತ್ರದಲ್ಲಿ ಹೇಳಿದ್ದಾರೆ. ಅರ್ಥಾಂತರತ್ವಾದಿ ವ್ಯಪದೇಶಾತ್. ಅರ್ಥಾಂತರತ್ವಾದಿ ವ್ಯಪದೇಶಾತ್ ಅಂದ್ರೆ ಏನು ಅಂದರೆ ಅರ್ಥಾಂತರಂ ಅನ್ನೋ ಶಬ್ದಕ್ಕೆ ವಿಗ್ರಹ, ಅನ್ಯ ಅರ್ಥ ಅರ್ಥಾಂತರಂ, ಅದರ ಅರ್ಥ ವಿಲಕ್ಷಣ ಅರ್ಥ ಅಂತ ಅರ್ಥ. ವಿಲಕ್ಷಣ ಅರ್ಥ ತಸ್ಯ ಭಾವ ಅರ್ಥಾಂತರಂ ಅಂತ ಮಾಡಿ ಅರ್ಥಾಂತರತ್ವಾದಿ ವ್ಯಪದೇಶಾತ್ ಅನ್ನುವಲ್ಲಿ ವಿಲಕ್ಷಣ ಅರ್ಥರೂಪತೆಯನ್ನು ಹೇಳಿದ್ರಿಂದ ಅಂತ ಅರ್ಥ. ಯಾವ ಆಕಾಶ ಇದೆ ಅದು ವಿಲಕ್ಷಣ ಅರ್ಥರೂಪವಾಗಿದೆ ಅಂದರೆ ವಿಲಕ್ಷಣ ಧರ್ಮ ಸ್ವರೂಪತೆಯನ್ನು ಪಡ್ಕೊಂಡಿದೆ ಅಂತ ಅರ್ಥ. ಇನ್ನೂ ಸ್ಪಷ್ಟಪಡಿಸ್ತಾರೆ. ನಾಮರೂಪರಾಹಿತ್ಯ ರೂಪ, ನಾಮ ರೂಪರಾಹಿತ್ಯ ರೂಪ ವಿಲಕ್ಷಣ ಅರ್ಥ ವ್ಯಪದೇಶ ಅಂತ ಅರ್ಥ. ನಾಮರಾಹಿತ್ಯ ಹಾಗೂ ರೂಪರಾಹಿತ್ಯ, ಆಕಾಶ ಅಂತ ಯಾವುದು ಕರೆಸ್ಕೊಳ್ತದೆ ಅದು ನಾಮರಹಿತವಾಗಿದೆ, ರೂಪರಹಿತವಾಗಿದೆ ಎಂಬುದಾಗಿ ವಿಲಕ್ಷಣ ಅರ್ಥತ್ವದ ಉಪದೇಶ ಅನ್ನೋದು ಆ ಉಪನಿಷತ್ನಲ್ಲಿ ಕಂಡು ಬರ್ತಾ ಇರೋದ್ರಿಂದ ಅವ್ಯಾಕೃತ ಆಕಾಶ ಆಗಲಾರದು, ಕಿಂತು ಪರಬ್ರಹ್ಮನೇ ಆಕಾಶ ಶಬ್ದ ವಾಚ್ಯನಾಗ್ತಾನೆ ಅಂತ ಕೊಡ್ತಿದ್ದಾರೆ. ಸರಿಯಾಗಿ ಗೊತ್ತಾಗ್ತದಾ? ಅದರ ವಿವರಣೆ ಮುಂದೆ ಬರ್ತದಿರಲಿ. ನಾಮರಾಹಿತ್ಯ ಮತ್ತು ರೂಪರಾಹಿತ್ಯ ಅನ್ನೋದಂತೂ ಹೇಳಿದ್ದಾರೆ. ಆ ಉಪನಿಷತ್ನಲ್ಲಿ ನಾಮ ರೂಪಯೋ ನಿರ್ವಹಿತ ಅಂತಿದೆ ಅಲ್ವಾ, ಅಲ್ಲಿ ಅದರ ಅರ್ಥ ಸ್ಪಷ್ಟ ಆಗ್ತದೆ ಇರಲಿ. ಇನ್ನು ಆದಿಪದ ಬ್ರಹ್ಮತ್ವ ಅಮೃತತ್ವ ವ್ಯಪದೇಶ ಇತ್ಯರ್ಥ. ಆದಿಪದ ಆಡಿದ್ದಾರೆ ಎಲ್ಲಿ? ಅರ್ಥಾಂತರತ್ವಾದಿ ವ್ಯಪದೇಶ ತತ್ತ ಸೂತ್ರದಲ್ಲಿದೆ. ಅರ್ಥಾಂತರತ್ವ ವ್ಯಪದೇಶ ತಂತಿಷ್ಟೇ ಹೇಳಿದ್ರೆ ಆಗ್ತಿತ್ತು. ಆದಿಪದ ಹಾಕಿದ್ದರಿಂದ ಏನು ತೋರಿಸಿದ್ದಾರೆ ಅಂದರೆ ಆ ಆಕಾಶ ಶಬ್ದ ವಾಚ್ಯವಾದದ್ದು ನಾಮರಹಿತ ರೂಪರಹಿತ ಹೇಗೋ ಹಾಗೆ ಬ್ರಹ್ಮತ್ವ ಮತ್ತು ಅಮೃತತ್ವ ಉಳ್ಳದ್ದು ಅಂತ ಹೇಳಿದ್ದಾರೆ. ಬ್ರಹ್ಮತ್ವ ಮತ್ತು ಅಮೃತತ್ವ. ಹಾಗಾದ್ರೆ ಬ್ರಹ್ಮತ್ವ ಅಮೃತತ್ವ ಉಳ್ಳದ್ದು ಅಂತ ಹೇಳಿದ್ರಿಂದಲೇನೆ ಅದು ಪರಬ್ರಹ್ಮನೇ ಆಗಬೇಕಾಗ್ತದೆ ಹೊರತು ಅದು ಅವ್ಯಾಕೃತ ಆಕಾಶ ಆಗ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಅಮೃತತ್ವ ಹೇಳ್ಬೇಕಲ್ಲ, ಅಮೃತತ್ವ ಅದು ಪರಮಾತ್ಮನಿಗೆ ಮಾತ್ರ ಇರುವಂತಹದ್ದು. ಬ್ರಹ್ಮತ್ವನೂ ಸರಿ, ಅದನ್ನು ಹೇಳಿದ್ದಾರೆ. ಕದಾಚಿತ್ ಬ್ರಹ್ಮತ್ವವನ್ನು ಕೂಡ ಪರಬ್ರಹ್ಮನಲ್ಲಿ ಬಿಟ್ಟು ಅವ್ಯಾಕೃತ ಆಕಾಶದಲ್ಲಿ ಅಂತ ಹೇಳಿದ್ರೆ ಅಮೃತತ್ವ ಅಂತೂ ಹೇಳಿಸ್ಲಿಕ್ಕೆ ಬರಲ್ಲ ಅಂತ ಆಯ್ತು. ಎರಡು ಅವ್ಯಾಕೃತ ಆಕಾಶಕ್ಕಿಲ್ಲ. ಅರ್ಥಾಂತರತ್ವ ಮಾತ್ರೋಕ್ತಾವಪಿ ನಾಮರೂಪಯೋರ್ ನಿರ್ವಹಿತ ತೇ ಯದಂತರ ತದ್ ಬ್ರಹ್ಮ ತದ್ ಅಮೃತಂ. ನೋಡಿ, ಇಡೀ ಉಪನಿಷತ್ತಿನ ವಾಕ್ಯ ಈಗ ಉಲ್ಲೇಖ ಮಾಡಿದ್ರು. ಅರ್ಥಾಂತರತ್ವ ವ್ಯಪದೇಶ ತತ್ತಿಷ್ಟೇ ಸೂತ್ರ ಹೇಳಿದ್ರು ಕೂಡ ಅರ್ಥಾಂತರತ್ವ ಅನ್ನೋ ಶಬ್ದದಿಂದಲೇನೆ
ನಾಮರೂಪಯೋರ್ ನಿರ್ವಹಿತ ಯದಂತೆ ಯದಂತರ ತದ್ ಬ್ರಹ್ಮ ತದಮೃತಂ ಇತಿ ವಿಷಯವಾಕ್ಯೆ ಸನ್ನಿಹಿತತ್ವಾತ್ ಅನಾಮರೂಪತ್ವ ರೂಪ ವಿಶೇಷ ಸಿದ್ಧಿ. ಈಗ ಅರ್ಥಾಂತರತ್ವ ವ್ಯಪದೇಶ ಇಷ್ಟೇ ಹೇಳಿದ್ರೆ ಆಗ್ತಿತ್ತೋ ಇಲ್ಲ? ಇಷ್ಟೇ ಹೇಳಿದ್ರೆ ಆಗ್ತಿತ್ತು. ಮತ್ತೆ ಪುನಃ ವಿಷಯ ವಾಕ್ಯದೊಳಗಿರುವಂತಹ ಇದನ್ನ ಆದಿಪದದಿಂದ ತಗೊಳ್ಬೇಕು ಅಂತ ಈಗ ಹೇಳಿದ್ರಲ್ಲ, ಅದಕ್ಕೆ ಬರೀತಿದ್ದಾರೆ ರಾಯರು. ಅರ್ಥಾಂತರತ್ವ ವ್ಯಪದೇಶಾತ್ ಅನ್ನುವಲ್ಲಿ ಅರ್ಥಾಂತರತ್ವ ಮಾತ್ರೋಕ್ತವು, ಸೂತ್ರದಲ್ಲಿ ಅರ್ಥಾಂತರತ್ವ ಅಂತಿಷ್ಟೇ ಹೇಳಿದ್ರೆ ಏನಾಗ್ತಿತ್ತು? ಅರ್ಥಾಂತರತ್ವ ವ್ಯಪದೇಶಾತ್ ಇಷ್ಟೇ ಹೇಳಿದ್ರೆ ವಿಷಯವಾಕ್ಯದೊಳಗೆ ನಾಮರೂಪಯೋರ್ ನಿರ್ವಹಿತ ತೇ ಯದಂತರ ಬ್ರಹ್ಮ ತದಮೃತಂ ಅಂತಿದೆ ಅಲ್ಲಿ ವಿಷಯವಾಕ್ಯದೊಳಗೆ ಅಲ್ವಾ? ಅಲ್ಲಿ ಸನ್ನಿಹಿತತ್ವಾತ್ ಅನಾಮರೂಪತ್ವ ಅನ್ನೋ ವಿಶೇಷ ಸಿದ್ಧಿ ಆಗ್ತಿತ್ತು. ಸನ್ನಿಹಿತ ಅಂದ್ರೇನು? ಸನ್ನಿಹಿತತ್ವಾತ್ ಅಂತಂದ್ರೆ ನಾಮರಾಹಿತ್ಯ ಮತ್ತು ರೂಪರಾಹಿತ್ಯಗಳು ಪರಸ್ಪರವಾಗಿ ಒಂದನ್ನೊಂದು ಅವಲಂಬಿಸಿದೆ. ಅವೆರಡೂ ಕೂಡ ಒಂದನ್ನೊಂದು ಅಲ್ಲಿ ವಿಷಯವಾಕ್ಯದಲ್ಲಿ ಸನ್ನಿಹಿತವಾಗಿರೋದ್ರಿಂದಲೇನೆ ನಾಮರಹಿತತ್ವ ಅನ್ನುವಂತಹ ವಿಶೇಷ ಧರ್ಮ ನಮಗೆ ತಿಳಿದಿತ್ತು. ನಾಮರಹಿತತ್ವ ಅನ್ನುವಂಥ ವಿಶೇಷ ಧರ್ಮ ಪರಬ್ರಹ್ಮನಲ್ಲಿದೆ ಅಂತ ತಿಳಿದು ಬಿಡ್ತಿತ್ತು ವಿಷಯವಾಕ್ಯದಲ್ಲೇ ಇರುವಾಗ. ಅದಕ್ಕೋಸ್ಕರನೇನೆ ಸನ್ನಿಹಿತತ್ವಾತ್ ಅನಾಮರೂಪತ್ವ ಅಂದ್ರೆ ನಾಮರಹಿತತ್ವ ರೂಪರಹಿತತ್ವ ಅನ್ನೋ ವಿಶೇಷ ಸಿದ್ಧಿ ಆಗ್ತಾ ಇತ್ತು. ಹಾಗೆ ಬರೆದಿದ್ದಾರಲ್ವಾ? ಅದೇ ನಾಮರೂಪಯೋರ್ ನಿರ್ವಹಿತ ಅಂತ ಶಬ್ದ ಇದೆ ಅಲ್ಲ, ಈ ವಾಕ್ಯ ಇದೆ ಅಲ್ಲ, ಆ ವಾಕ್ಯದೊಳಗೆ ನಿರ್ವಹಿತ ನಾಮರೂಪಯೋ ಅನ್ನೋ ಶಬ್ದದಿಂದ ನಾಮರಹಿತತ್ವ ಮತ್ತು ರೂಪರಹಿತತ್ವವೇ ಅರ್ಥ ಅಂತದಕ್ಕೆ. ಈಗೇನಾಯ್ತು? ಪರಮಾತ್ಮನಿಗೆ ನಾಮಗಳಿಲ್ಲಲ್ಲಪ್ಪ, ಸಾಕಲ್ಲೇನ ನಾಮಗಳಿಲ್ಲ ಅಂತ. ಭಗವಂತನಲ್ಲಿ ನಾಮರಾಹಿತ್ಯ ಹೇಗೆ ಅಂತನ್ನೋದು ಯಾವಾಗಲೂ ಕೂಡ ಸಾಕಲ್ಲೇನ ನಾಮರಾಹಿತ್ಯ ಅಂತ ಹೇಳ್ತಾರೆ. ರೂಪರಾಹಿತ್ಯವನ್ನ ಪ್ರಾಕೃತ ರೂಪರಾಹಿತ್ಯವನ್ನ ಹೇಳ್ತಾರೆ. ಆಕಾಶ ಅಂತ ಕರೆಸ್ಕೊಳ್ಳೋದು ನಾಮ ಹಾಗೂ ರೂಪಗಳಿಂದ ರಹಿತವಾದದ್ದು ಆಗಿರಬೇಕು. ಅವ್ಯಾಕೃತ ಆಕಾಶ ನಾಮರೂಪಗಳಿಂದ ರಹಿತವಾದದ್ದಲ್ಲ ಅಂತ ಹೇಳಬೇಕಾಗಿದೆ. ಅದೇ ನಾಮ ಅಂತಂದ್ರೆ ನಾವು ನೀವು ತಿಳಿದಂತೆ ಎಷ್ಟು ನಾಮಗಳಿದ್ದಾವೆ, 1, 2, 3 ಅಂತ ಅಷ್ಟು ಕೂಡ ಹೇಳಲಿಕ್ಕಾಗಲ್ಲ. ಅವ್ಯಾಕೃತ ಆಕಾಶಕ್ಕೆ ಹೇಳ್ಬೋದಲ್ವಾ? ಅವ್ಯಾಕೃತ ಆಕಾಶದ ನಾಮಗಳು ಎಷ್ಟು ಅಂತ ನೀವು ನಿಗದಿಪಡಿಸಿ ಇಡ್ಬೋದು. ಪರಮಾತ್ಮನ ನಾಮಗಳು ಇಷ್ಟು ಅಂತ ನಿಗದಿಪಡಿಸಿ ಇರ್ಲಿಕ್ಕಾಗ್ತದ? ಆ ಅರ್ಥದಲ್ಲೇ ನಾಮರಾಹಿತ್ಯವನ್ನು ಹೇಳ್ತಾ ಇರೋದಿಲ್ಲೆಲ್ಲ. ವೇದಾಂತದಲ್ಲಿ ಹಂಗೆ ಅಲ್ವಾ? ನಾವು ತಿಳಿದಂತೆ ಹೆಸರಿಲ್ಲ ಅಂತಷ್ಟೇ ಅಲ್ಲ, ಇಷ್ಟೇ ಹೆಸರು ಅಂತ ನಿರ್ಧರಿಸ್ಲಿಕ್ಕಾಗಲ್ಲ. ಅದು ಆ ಅರ್ಥದಲ್ಲಿ ನಾಮರಹಿತ ಅಂತ ಅನ್ನೋದು. ವೇದಾಂತದಲ್ಲಿ ಎಲ್ಲ ಕಡೆ ಈ ಥರನೇ ಈ ಶಬ್ದಗಳು. ಅಂದ್ರೆ ವಿಲಕ್ಷಣ ಅರ್ಥ ಅಂತ ಅರ್ಥ. ಅರ್ಥಾಂತರ ಅಂತಂದ್ರೆ
ಲೋಕದಲ್ಲಿ ವಿಲಕ್ಷಣವಾದದ್ದು. ಅರ್ಥಾಂತರ ಶಬ್ದಕ್ಕೆ ಲೋಕ ವಿಲಕ್ಷಣ ಅಂತ ಅರ್ಥ. ಲೋಕದಲ್ಲಿರುವ ಪದಾರ್ಥಗಳೆಲ್ಲದಕ್ಕೂ ಕೂಡ ನಾಮರೂಪತೆ ಅನ್ನೋದು ಇರ್ತದೆ. ಭಗವಂತನಿಗೆ ಮಾತ್ರ ನಾಮರೂಪತೆ ಅನ್ನೋದು ಇಲ್ಲ ಅಂತ ಹೇಳಬೇಕಾಗಿದೆ ಅವರು. ಆದ್ದರಿಂದಲೇನೆ ಅದು ವಿಲಕ್ಷಣ ಅರ್ಥ. ವಿಲಕ್ಷಣ ಅರ್ಥ ಅಂತ ಹೇಳೇನೆ, ವಿಲಕ್ಷಣವಾಗಿದೆ ಇದು ಪದಾರ್ಥ ಅಂತ ಹೇಳೇನೆ ವೇದದಲ್ಲಿ ಶ್ರವಣ ಆಗ್ತಾ ಇದೆ. ಅದು ಯುಕ್ತಿ ಆಗ್ತದೆ ಅವಾಗ. ಅರ್ಥಾಂತರತ್ವ ಮಾತ್ರ ತಾವಪಿ ನಾಮರೂಪಯೋರ್ ನಿರ್ವಹಿತ ಯದಂತೆ ಯದಂತರ ತದಮೃತಂ ತದ್ಬ್ರಹ್ಮ ತದಮೃತಂ ಇತಿ ವಿಷಯವಾಕ್ಯೆ ಸನ್ನಿಹಿತತ್ವ. ಈ ವಿಷಯವಾಕ್ಯದಲ್ಲಿ ಸನ್ನಿಹಿತವಾದ್ದರಿಂದ ನಾಮರೂಪ ರಹಿತತ್ವ ಎಂಬ ವಿಶೇಷ ಧರ್ಮ ತಿಳಿದು ಬರ್ತಿತ್ತು. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ತಿಳಿದು ಬರ್ತಿತ್ತು. ಅಥವಾ ಅರ್ಥಾಂತರತ್ವ ಅಂತ ಅನ್ನೋ ಶಬ್ದಕ್ಕೇನೆ ರೂಪರಾಹಿತ್ಯ ಆದಿಪದದಿಂದ ನಾಮರಾಹಿತ್ಯವನ್ನು ಗ್ರಹಿಸಬೇಕು ಅನ್ನೋ ಅರ್ಥ ಮಾಡಲಿಕ್ಕೂ ಬರ್ತಿತ್ತು. ಇನ್ನು ಈಗ ಬಂತು ನೋಡು, ಸ್ಪಷ್ಟವಾಗಿ ಬರೀತಾರೆ ರಾಯರೇನೆ. ಇಲ್ಲೆಲ್ಲ ನಾಮರಾಹಿತ್ಯ ರೂಪರಾಹಿತ್ಯ ಅಂದ್ರೆ ಏನು ಅಭಿಪ್ರಾಯ ಅಂದ್ರೆ, ಸಾಕಲ್ಲೇನ ಪ್ರಾಕೃತ ರೂಪರಾಹಿತ್ಯಾತ್ ಸಾಕಲ್ಲೇನ ಶಬ್ದ ಅಗೋಚರತ್ವ ರೂಪ ಅನಾಮತ್ವಾಚ್ಯ ಇತ್ಯರ್ಥ. ಪ್ರಾಕೃತ ರೂಪರಹಿತ ಅನ್ನೋ ಕಾರಣಕ್ಕೆ ಅರೂಪ ಅಂತ ಕರೀತದೆ ಉಪನಿಷತ್ತು ಪರಮಾತ್ಮನನ್ನ. ಸಾಕಲ್ಲೇನ ಶಬ್ದ ಅಗೋಚರ ಅನ್ನೋದಕ್ಕೆ ಅನಾಮ ಅಂತ ಕರೀತದೆ. ಗೊತ್ತಾಯ್ತಾ? ಎಲ್ಲ ಸಾಕಲ್ಲೇನ ಶಬ್ದ ಗೋಚರನಲ್ಲ, ಶಬ್ದಗೋಚರನೇ ಅಲ್ಲ ಅಂತ ಅಭಿಪ್ರಾಯ ಮಾಡಲಿಲ್ಲ. ಶಬ್ದಗೋಚರನೇ, ಆದರೆ ಸಾಕಲ್ಲೇನ ಶಬ್ದಗೋಚರನಲ್ಲ. ಕೇಳಿಸ್ತದ? ಸ್ಪಷ್ಟ ಕೇಳಿಸ್ತದ ಇಲ್ಲ? ಸಾಕಲ್ಲೇನ ಶಬ್ದಗೋಚರತೆ ಎನ್ನುವುದು ಪರಬ್ರಹ್ಮನಲ್ಲಿ ಇಲ್ಲ ಅಂತ ಅರ್ಥ. ಅವಾಗಲೇ ಹೇಳಿದ್ನಲ್ಲ, ಇಷ್ಟೇ ಶಬ್ದಗಳು ಅಂತ ಪರಬ್ರಹ್ಮನ ಬಗ್ಗೆ ಹೇಳುವಂತಹ ಶಬ್ದಗಳು ಇಷ್ಟೇ ಅಂತ ನಾವು ನಿರ್ಧರಿಸಿ ಹೇಳಲಿಕ್ಕೆ ಸಾಧ್ಯವಾಗಲ್ಲ. ಸಾಕಲ್ಲೇನ ಶಬ್ದ ಅಗೋಚರ ಅಂತ ಕರೀತಾರೆ. ಸಾಕಲ್ಲೇನ ಶಬ್ದ ಅಗೋಚರ ಅಂದ್ರೆ ಗೊತ್ತಾಗ್ತದ? ಅಪ್ರಮೇಯ ಅಂತಾರೆ. ಅಪ್ರಮೇಯ ಅಂದ್ರೇನು? ಅಪ್ರಮೇಯ ಅಂದ್ರೇನು? ಪ್ರಮೇಯ ಅಂತಂದ್ರೆ ಎಲ್ಲರಿಂದ ತಿಳಿಲಿಕ್ಕೆ ಆಗುವಂತಹದ್ದು ಪ್ರಮೇಯ ಅಲ್ವಾ? ಅಪ್ರಮೇಯ ಅಂತಂದ್ರೆ ಎಲ್ಲರಿಂದ ತಿಳಿಲಿಕ್ಕೆ ಆಗಲ್ಲ ಅಂತಂತಾರ. ಪರಮಾತ್ಮನನ್ನ ತಿಳಿದಿದಾರಲ್ಲ ಅನೇಕ ಜ್ಞಾನಿಗಳು. ಅದಕ್ಕೇನ್ ಮಾಡ್ತಾರೆ? ಅವ್ರು ಎಷ್ಟು ತಿಳಿದಿದಾರೋ ಅಷ್ಟೇ ಅವ ಇಲ್ಲ. ಏನ್ ಹೇಳು? ಎಷ್ಟು ತಿಳ್ಕೊಂಡಾರಲ್ಲ ಅಷ್ಟೇ ಅವ ಇಲ್ಲ, ಅದಕ್ಕಿಂತಲೂ ಅವ ಹೆಚ್ಚಿದ್ದಾನೆ. ಇವರ ತಿಳುವಳಿಕೆಗಿಂತಲೂ ಅವ ಹೆಚ್ಚಿದ್ದಾನೆ. ಅವಾಗೇನಂತಾರೆ? ಸಾಕಲ್ಲೇನ ಅಪ್ರಮೇಯ ಅಂತಂತಾರೆ. ಸರಿ, ಗೊತ್ತಾಯ್ತಾ? ಈ ಅರ್ಥದಲ್ಲಿ ಸಾಕಲ್ಲೇನ ಶಬ್ದಗೋಚರ ಅಲ್ಲ ಅಂದ್ರೆ ಇಷ್ಟೇ ಶಬ್ದಗಳಿಂದ ಪರಮಾತ್ಮನನ್ನೇ ಹೇಳ್ತೇವೆ ಅಂತಿಲ್ಲ. ಅವನನ್ನು ಹೇಳೋ ಶಬ್ದಗಳು ಇಷ್ಟು ಅಂತ ತೀರ್ಮಾನ ಮಾಡಿಡ್ಲಿಕ್ಕೆ ಬರಲ್ಲ. ಇದು ಇಲ್ಲಿ ಹೇಳುವಂತಹ ಅನಾಮ ಮತ್ತು ಅರೂಪ ಶಬ್ದಗಳ ವಿವರಣೆ. ಸರಿ, ಗೊತ್ತಾಯ್ತಾ ಹೇತು ಏನು ಅಂತ? ಅರ್ಥಾಂತರತ್ವಂ ಅಂದ್ರೆ ಅರೂಪತ್ವಂ, ಆದಿಪದೇನ ಅನಾಮತ್ವಂ, ಆದಿಪದೇನ ಅನಾಮತತ್ವಂ. ಅನಾಮತ್ವಂ ಇರಬೇಕದು.
ಅದು ಒಂದು ತಕಾರ ಜಾಸ್ತಿ ಬಿದ್ದಿದೆ, ಮುದ್ರಣ ಆಗಿದೆ ಪ್ರಿಂಟ್. ಅನಾಮತ್ವಂ ಗ್ರಾಹ್ಯಂ ಪ್ರಾಕೃತ ರೂಪರಾಹಿತ್ಯಾತ್ ಸಾಕಲ್ಯೇನ ಶಬ್ದ ಅಗೋಚರತ್ವ ರೂಪ ಅನಾಮತ್ವಾಚ್ಚ ಇತ್ಯರ್ಥ. ಅನಾಮತ್ವಾಚ್ಚ ಆಕಾಶ ಶಬ್ದವಾಚ್ಯ ಬ್ರಹ್ಮ ಇವ, ಅವ್ಯಾಕೃತ ಆಕಾಶ ಅಲ್ಲ ಅಂತ ಅರ್ಥ. ಅಲ್ಲಿ ಕರೆಕ್ಟ್ ಅದ. ಅದ್ರ ಹಿಂದಿನ ವಾಕ್ಯ ಆದಿಪದೇನ, ಆದ್ರೆ ಹಿಂದಿನ ವಾಕ್ಯ ಅನಾಮತತ್ವಂ ಅಂತಿದೆ ಮತ್ತಲ್ಲಿ, ಅದು ಅನಾಮತ್ವಂ ಸಾಕಾಗಿದೆ. ಅದೇ ಅಲ್ಲಿ ತಕಾರ ಜಾಸ್ತಿ ಮುದ್ರಣ ಆಗಿದೆ ಅಂದ್ರೆ. ಅರ್ಥಾಂತರತ್ವಂ ಅರೂಪತ್ವಂ, ಆದಿಪದೇನ ಅನಾಮತ್ವಂ ಗ್ರಾಹ್ಯ ಅಷ್ಟೇ. ಸರಿ ಹೋಯ್ತಾ? ನಿರಪೇಕ್ಷ ಹೇತುತ್ವಂ ಸೂಚಯಿತು ಪೃಥಗುಕ್ತಿ ಅಲ್ಲ, ಅರ್ಥಾಂತರತ್ವಾದಿ ವ್ಯಪದೇಶ ಅಂತ ಹೇಳಿದ್ರಲ್ಲ, ಅರ್ಥಾಂತರತ್ವಾದಿ ವ್ಯಪದೇಶ ಆತಂತ. ಇಲ್ಲಿ ಅರ್ಥಾಂತರತ್ವಾದಿ ಅನ್ನೋ ಪದದಿಂದ ಇನ್ನೆರಡು ಹೇತುಗಳನ್ನು ಇಟ್ಕೊಳ್ರಿ ಅಂತ ತೋರಿಸಿಕೊಟ್ರು. ಇವು ಪ್ರತ್ಯೇಕವಾದ ಹೇತುಗಳಂತೆ. ಭಗವಂತ ಆಕಾಶ ಶಬ್ದದಿಂದ ಕರೆಸಿಕೊಳ್ತಾನೆ. ಆಕಾಶ ಶಬ್ದವು ಪರಬ್ರಹ್ಮನನ್ನೇ ಇಲ್ಲಿ ಹೇಳ್ತಾವೆ. ಒಂದು ಯುಕ್ತಿ ಅರೂಪನಾದ್ದರಿಂದ, ಅರೂಪತ್ವ ಒಂದು ಯುಕ್ತಿ. ಏನು ಇನ್ನೂ ಒಂದು ಅನುಮಾನ, ಆಕಾಶ ಶಬ್ದವು ಇಲ್ಲಿ ಬಂದಂತಹ ಆಕಾಶ ಶಬ್ದವು ಪರಬ್ರಹ್ಮನನ್ನೇ ಹೇಳ್ತದೆ. ಯಾಕೆ ಅಂದ್ರೆ ಅನಾಮತ್ವ ಅಂತ ಇನ್ನೊಂದು ಯುಕ್ತಿ. ಅಂದ್ರೆ ಅನಾಮತ್ವ ಮತ್ತು ಅರೂಪತ್ವಗಳು ಪ್ರತ್ಯೇಕ ಹೇತುಗಳು, ಒಂದಕ್ಕೊಂದು ಸಾಪೇಕ್ಷೆ ಅಲ್ಲ. ಅನಾಮತ್ವ ಉಳ್ಳವನಾದ್ದರಿಂದ ಅರೂಪತ್ವ ಉಳ್ಳವ, ಅರೂಪತ್ವ ಉಳ್ಳವನಾದ್ದರಿಂದ ಅನಾಮತ್ವ ಉಳ್ಳವ ಅಂತ ಹಿಂಗೇನು ಸಾಪೇಕ್ಷ ಹೇತುಗಳಿವು ಅಲ್ಲ. ಪ್ರಾಕೃತ ರೂಪ ಉಳ್ಳವನಲ್ಲ, ಪ್ರಾಕೃತ ರೂಪ ಉಳ್ಳವನಲ್ಲ. ಪ್ರಾಕೃತ ರೂಪ ಉಳ್ಳವನಲ್ಲ ಆಕಾಶ ಶಬ್ದದಿಂದ ಕರೆಸಿಕೊಳ್ಳುವವ ಅಂದದ್ರಿಂದಲೇನೆ ಅವ್ಯಾಕೃತ ಆಕಾಶ ತಗೊಳ್ಬಾರ್ದು ಅನ್ನೋದಕ್ಕೆ ಅದು ಯುಕ್ತಿ ಸ್ಪಷ್ಟ ಆಯ್ತವ. ಅವ್ಯಾಕೃತ ಆಕಾಶ, ಅದಕ್ಕೆ ಅಭಿಮಾನಿಯಾದ ಮಹಾಲಕ್ಷ್ಮಿ, ಅವಳಿಗೆ ಪ್ರಾಕೃತ ರೂಪಗಳಿದ್ದಾವೆ. ಭೂಮಿಯಲ್ಲಿ ಅವತಾರ ಮಾಡಿದಾಗ ಪ್ರಾಕೃತ ರೂಪ ಅಂದ್ರೆ ಬೇರೆ ದೇವತೆಗಳಿಗೆ ಇಲ್ಲದೆ ಇದ್ದಂಗಿದ್ರು ಕೂಡ ಅವಳ ಪ್ರಕೃತಿಗೆ ಅಭಿಮಾನಿತ್ವ ಅನ್ನೋದಂತೂ ಇದ್ದೇ ಇರ್ತದ. ಪ್ರಕೃತಿ ಅಭಿಮಾನಿತ್ವನೂ ಒಂದು ಅರ್ಥದಲ್ಲಿ ಪ್ರಾಕೃತ ರೂಪನೇ. ಭಗವಂತನಿಗೆ ಅಭಿಮಾನಿತ್ವವೇ ಇಲ್ಲ. ದೇವರನ್ನ ಯಾವ ಕಾರಣಕ್ಕೂ ಕೂಡ ಅಭಿಮಾನಿ ಅನ್ನಬಾರದು. ಏನ ದೇವರನ್ನು ಯಾವ ಕಾರಣಕ್ಕೂ ಇಲ್ಲೆಲ್ಲ ಪ್ರಕೃತಿ ಅಭಿಮಾನಿತ್ವ ಅಂತ ಇಟ್ಕೊಂಡಿದ್ದಾರೆ. ಉಳಿದ ಅವ್ಯಾಕೃತ ಆಕಾಶ, ಅದಕ್ಕೆ ಲಕ್ಷ್ಮೀದೇವಿ, ಇನ್ನು ಅದಕ್ಕಿಂತ ಕೆಳಗಿನ ದೇವತೆಗಳಿಗಂತೂ ಪ್ರಾಕೃತ ರೂಪ ಇದ್ದೇ ಇರ್ತದೆ. ಲಕ್ಷ್ಮಿಗೆ ಆ ತರಹ ಅಂತೂ ನಿರಪೇಕ್ಷ ಹೇತುತ್ವಂ ಸೂಚಯಿತು ಪೃಥಗುಕ್ತಿ ಅನ್ನೋದಕ್ಕೆ ಇಷ್ಟ ಅರ್ಥ ಆಯ್ತು. ಅಂದ್ರೆ ಅನಾಮತ್ವ ಮತ್ತು ಅರೂಪತ್ವಗಳು ಪ್ರತ್ಯೇಕವಾದಂತಹ ಕಾರಣಗಳು. ಭಗವಂತನೇ ಇಲ್ಲಿ ಆಕಾಶ ಶಬ್ದವಾಚ್ಯ ಅನ್ಲಿಕ್ಕೆ. ಇನ್ನು ಶ್ರುತೋ ಅನಾಮತ್ವಸ್ಯ ಆದಿತ್ವೇ ಅಪಿ ಅರೂಪತ್ವೋಕ್ತಿ ನಾಮ್ನಃ ಅರ್ಥ ಸಾಪೇಕ್ಷತ್ವ ಅಂತ. ನೋಡಿ, ಇದು ಚಮತ್ಕಾರ ಅಲ್ಲ. ವೇದದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಮೊದಲು ಶ್ರುತಿಯಲ್ಲಿ ಹೇಳುವಾಗ ಅನಾಮತ್ವವನ್ನು ಮೊದಲು ಹೇಳಿದ್ದಾರೆ, ಅರೂಪತ್ವವನ್ನ ಆಮೇಲೆ ಹೇಳಿದ್ದಾರೆ. ಯಾಕಂದ್ರೆ ವಿಷಯವಾಕ್ಯ ನೋಡಿದೆಯಲ್ಲ ನೀನು ಅವಾಗ್ಲೇ, ನಾಮರೂಪಯೋರ್ ನಿರ್ವಹಿತ ಅನ್ನುವಾಗ ಅನಾಮತ್ವ ಮೊದಲು ಬಂತು, ಅರೂಪತ್ವ ಆಮೇಲೆ ಬಂತು. ಆದ್ರೆ ನೀವು ವ್ಯಾಖ್ಯಾನ ಮಾಡುವಾಗ ಬ್ರಹ್ಮಸೂತ್ರ ಈಗ ಅಲ್ಲಿ ಹೇಳುವಾಗ ಅರೂಪತ್ವವನ್ನು ಮೊದಲು ಹೇಳಿ ಅನಾಮತ್ವವನ್ನ ಆಮೇಲೆ ಯಾಕೆ ಹೇಳಿದ್ರಿ?
ಶ್ರುತಿಯಲ್ಲಿ ಹೇಳಿದಂತೆ ಮೊದಲು ಹೇಳಬೇಕಾದದನ್ನು ಮೊದಲೇ ಹೇಳಬೇಕಿತ್ತಲ್ಲ. ಅಂದ್ರೆ ಅನಾಮತ್ವ ಅಂತಂದಾಗ ಅಲ್ಲಿ ನಾಮಕ್ಕೆ ಅರ್ಥ ಯಾವಾಗಲೂ ಇರಲೇಬೇಕು. ನಾಮ ಯಾವಾಗಲೂ ಅರ್ಥ ಸಾಪೇಕ್ಷ ಅಲ್ವಾ. ಅದಕ್ಕೋಸ್ಕರ ಅರ್ಥದ ದೃಷ್ಟಿ ಇಟ್ಟುಕೊಂಡು ಅರೂಪತ್ವವನ್ನು ಮೊದಲು ಹೇಳಿದರಂತೆ, ಆಮೇಲೆ ನಾಮವನ್ನು ಹೇಳಿದ್ರು ಅಷ್ಟೇ. ಅದೇನು ಬಹಳ ದೊಡ್ಡ ಸಮಸ್ಯೆ ಅಲ್ಲ ಅಂತಂದ್ಬಿಟ್ಟು. ಅಂದ್ರೆ ವೇದದಲ್ಲಿ ಹೇಳುವಾಗ ನಾಮರಾಹಿತ್ಯ ಯುಕ್ತಿ ಮೊದಲೇ ಬಂದಿದ್ದರೂ ಕೂಡ ನಾಮ ಯಾವಾಗಲೂ ಅರ್ಥ ಸಾಪೇಕ್ಷವಾಗಿರ್ತದೆ ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡು ಸೂತ್ರದಲ್ಲಿ ಮೊದಲು ಅರ್ಥಾಂತರತ್ವಾದಿ ವ್ಯಪದೇಶ ಅಂತನ್ನುವಾಗ ಅರ್ಥಾಂತರತ್ವಾದಿ ಅನ್ನುವಲ್ಲಿ ಅರೂಪತ್ವವನ್ನು ಮೊದಲಿಟ್ಟುಕೊಂಡು ಆಮೇಲೆ ನಾಮವನ್ನ ಆದಿಪದದಿಂದ ವಿಷಯವಾಕ್ಯದಲ್ಲಿದ್ದದ್ದು ತಗೊಳ್ರಿ ಅಂತನೋ, ಅಥವಾ ಇದನ್ನ ಇಟ್ಟುಕೊಂಡದಂತೆ ಅದನ್ನು ವಿಷಯವಾಕ್ಯ ಇಟ್ಟುಕೊಂಡು ತಗೊಳ್ರಿ ಅಂತ ಅರ್ಥ. ಸ್ಪಷ್ಟ ಅರ್ಥ ಆಗ್ತದ? ಆದ್ದರಿಂದ ಛಾಂದೋಗ್ಯ ಉಪನಿಷತ್ನಲ್ಲಿ ಏನು ಬಂದಿದೆ, ಆಕಾಶೋ ವೈ ನಾಮರೂಪಯೋರ್ ನಿರ್ವಹಿತ ಅಂತೇನು ಛಾಂದೋಗ್ಯದಲ್ಲಿ ಬಂದಿದೆ. ಅಲ್ಲಿ ವೈ ಮತ್ತು ನಾಮ ಎರಡು ಶಬ್ದಗಳಿರೋದರಿಂದ ಆಕಾಶ ಅಂತಂದ್ರೆ ಪ್ರಸಿದ್ಧವಾದ ಅವ್ಯಾಕೃತ ಆಕಾಶವನ್ನೇ ತಗೊಳ್ಬೇಕು ಅಂತ ಪೂರ್ವ ಪಕ್ಷ ಮಾಡಿದ್ರು. ಸಿದ್ಧಾಂತ ಮಾಡುವಾಗ ಪೂರ್ವ ಪಕ್ಷದಲ್ಲಿ ವೈ ಮತ್ತು ನಾಮಗಳನ್ನೇ ಪ್ರಮುಖವಾಗಿ ಇಟ್ಟುಕೊಂಡಿದ್ದಾರೆ. ವೈ ಅಂದ್ರೆ ಪ್ರಸಿದ್ಧವಾದದ್ದು ಅಂತ ಅರ್ಥ. ನಾಮ ವೈ ಅಂತಂತ ವೇದದಲ್ಲಿ ಎಲ್ಲೆಲ್ಲಿ ಬರ್ತದೆ ಅಲ್ಲೆಲ್ಲ ಪ್ರಸಿದ್ಧ ಅಂತ ಅರ್ಥ. ಅವ್ಯಾಕೃತ ಆಕಾಶವೇ ಲೋಕದಲ್ಲಿ ಅತ್ಯಂತ ಪ್ರಸಿದ್ಧವಾದ್ದರಿಂದ ಆಕಾಶೋ ವೈ ನಾಮ, ಪ್ರಸಿದ್ಧವಾದ ನಾಮವುಳ್ಳಂತಹ ಆಕಾಶ ಅಂತಂದ್ರೆ ಅವ್ಯಾಕೃತ ಆಕಾಶ ಅಂತ ಅರ್ಥ ಮಾಡ್ತಾ ಇದ್ರು ಪೂರ್ವ ಪಕ್ಷಿಗಳು. ಉತ್ತರ ಕೊಡುವಾಗ ನಾಮರೂಪಯೋ ನಿರ್ವಹಿತ ಎಂಬಲ್ಲಿ ಅನಾಮತ್ವ ಮತ್ತು ಅರೂಪತ್ವ ಇವುಗಳನ್ನ ಹೇಳಿದ್ದು ಕಂಡಿದೆ. ಆಕಾಶ ಶಬ್ದದಿಂದ ಕರೆಸಿಕೊಳ್ಳೋದು ಯಾವುದು ಅಂದ್ರೆ ಅದು ನಾಮ ಇಲ್ಲದ್ದು, ರೂಪ ಇಲ್ಲದ್ದಾಗಿರ್ಬೇಕು. ಅರೂಪತ್ವ ಅಂತಂದ್ರೆ ಲೋಕ ವಿಲಕ್ಷಣವಾದ ಧರ್ಮ, ಅದು ಅವ್ಯಾಕೃತ ಆಕಾಶಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅರೂಪತ್ವ. ಅನಾಮತ್ವ ಅಂದ್ರೆ ಸಾಕಲ್ಯೇನ ಶಬ್ದ ಅವಾಚ್ಯತ್ವ, ಅದು ಕೂಡ ಅವ್ಯಾಕೃತ ಆಕಾಶಕ್ಕೆ ಬರ್ಲಿಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಈ ಆಕಾಶ ಶಬ್ದ ಪರಬ್ರಹ್ಮನನ್ನೇ ಹೇಳ್ತದೆ ಹೊರತು ಅವ್ಯಾಕೃತ ಆಕಾಶವನ್ನಲ್ಲ ಅಂತ ಇಷ್ಟು ಮಾಡಿಟ್ಟಿದ್ದಾರೆ. ಈ ತರಹ ಎಷ್ಟೋ ವೇದವಾಕ್ಯಗಳಲ್ಲಿ ನಿಮಗೆ ಅನಾಮರೂಪತ್ವವನ್ನು ಹೇಳಿಯೋ ಅಥವಾ ಲೋಕ ವಿಲಕ್ಷಣತ್ವವನ್ನು ಹೇಳಿಬಿಟ್ಟಿರ್ತಾರಲ್ಲಿ. ಆ ಯುಕ್ತಿಯನ್ನು ಹೇಳಿ ಎಷ್ಟೋ ಶಬ್ದಗಳು ವೇದವಾಕ್ಯಗಳಲ್ಲಿ ಪ್ರಸ್ತಾಪ ಆಗ್ತಾರೆ. ಆ ಆಕಾಶ ಅನ್ನೋದು ಒಂದೇ ಶಬ್ದ ಇಟ್ಕೊಳ್ಳೋಕ್ಕಿಂತಲೂ ಆಕಾಶ ಉಪಲಕ್ಷಣೆಯ ಬೇರೆ ಬೇರೆ ಶಬ್ದಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ರಿ. ಅದಕ್ಕೆ ಲಿಂಗ ಯುಕ್ತಿ ಏನು ಹೇಳಬೇಕಲ್ಲೆಲ್ಲ ಅಂತಂದ್ರೆ ಅನಾಮತ್ವ ಅರೂಪತ್ವಗಳು ಶ್ರವಣ ಆಗ್ತಾ ಇದ್ರೆ ಆ ಲಿಂಗದಿಂದ ಪರಬ್ರಹ್ಮನಲ್ಲಿ ಸಮನ್ವಯ ಮಾಡ್ರಿ ಅಂತ ಅರ್ಥ. ಇದು ಈ ಸೂತ್ರದ ಉದ್ದೇಶ. ಸರಿ ಹೋಯ್ತಾ? ಇನ್ನು ಅಲ್ಲಿ ಬ್ರಹ್ಮತ್ವ ಅಮೃತತ್ವ ಹೇಳಿಬಿಟ್ರಂತೂ ಅತ್ಯಂತ ಸ್ಪಷ್ಟನೇ ಆ ಲಿಂಗ. ಅದೇ ಬ್ರಹ್ಮತ್ವ ಅಮೃತತ್ವ ಏನಾದ್ರೂ ವೇದವಾಕ್ಯಗಳಲ್ಲಿ ಬಂದಿದ್ರೆ ಅದಂತೂ ಪರಬ್ರಹ್ಮ ಪರ ಅಂತಲಿಕ್ಕೆ ಅದೇ ದೊಡ್ಡ ಲಿಂಗ. ಸರಿ ಹೋಯ್ತಾ? ಅರ್ಥಾಂತರತ್ವಾದಿ ಅಂತಂದಿದ್ದಾರೆ. ಆದಿಪದದಿಂದ ಅನಾಮತ್ವ ಇಟ್ಟುಕೊಂಡಿದ್ದಾರೆ. ಅರ್ಥಾಂತರತ್ವ ಶಬ್ದದಿಂದ ಅರೂಪತ್ವ ಇಟ್ಟುಕೊಂಡಿದ್ದಾರೆ. ಒಂದು ವ್ಯಾಖ್ಯಾನ ಆದಿಪದದಿಂದ, ಒಂದು ಮೊದಲು ವ್ಯಾಖ್ಯಾನ ಮಾಡುವಾಗ ಆದಿಪದದಿಂದ ಬ್ರಹ್ಮತ್ವ ಮತ್ತು ಅಮೃತತ್ವವನ್ನು ಇಟ್ಟುಕೊಳ್ರಿ ಅಂತ ಮೊದಲು ವ್ಯಾಖ್ಯಾನ ಮಾಡಿದ್ರು ರಾಯರು. ಆಮೇಲೆ ಮತ್ತೊಂದು ವ್ಯಾಖ್ಯಾನ ಮಾಡಿದ್ರು ಆದಿಪದದಿಂದ ಅರ್ಥಾಂತರತ್ವ ಅನ್ನೋದರಿಂದ ಅರೂಪತ್ವ ಇಟ್ಟುಕೊಳ್ರಿ, ಆದಿಪದದಿಂದ ಅನಾಮತ್ವ ಇಟ್ಟುಕೊಳ್ರಿ ಅಂತ ಎರಡು ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ಸರಿ, ಮುಂದಿನ ನಾಳೆ ಮಾಡೋಣ. ಹರಿ ವಿಠಲ.